ಲೇ ಆಫಲ್ಲಿ ನಿಮ್ಮ ಹೆಸರು ಯಾಕಿದೆ? ಪಾಯಿಂಟ್ ಅದಲ್ವಾ? ಈಗ ಒಂದು ಕಂಪ್ನಿ ಲೇ ಆಫ್ ಮಾಡುತ್ತೆ, ಆ ಲೇ ಆಫಲ್ಲಿ ನಿಮ್ಮ ಹೆಸರು ಯಾಕಿದೆ? ಯಾಕೆ ಅಂದರೆ ನೀವು ರೀಪ್ಲೇಸಬಲ್ ಆಗಿದ್ದೀರಾ. ಇಷ್ಟು ವರ್ಷ ನೀವು ಕತ್ತೆ ಥರ ದುಡ್ದು ಬಾಸಿಗೆ ಪ್ಲೀಸ್ ಮಾಡಿ, ಇಲ್ಲ ನೀವು ಕಂಪ್ನಿನ ಲವ್ ಮಾಡಿಕೊಂಡು ಸಿಕ್ಕಾಪಟ್ಟೆ ದುಡ್ದಿರ್ತೀರಲ್ವಾ. ಬಟ್ ನಿಮ್ಮ ಲೇ ಆಫ್ ಆಗೋ ಟೈಮಲ್ಲಿ ನಿಮ್ಮ ಹೆಸರು ಯಾಕಿರುತ್ತೆ ಅದರಲ್ಲಿ? ನಿಮಗೆ ಅವಾಗ ತಲೆ ಹಾಳಾಗುತ್ತಲ್ಲ, ಓ ನಾನು ಇಷ್ಟೆಲ್ಲ ದುಡ್ದೆ ಆದ್ರೂ ನನಗೆ ಲೇ ಆಫ್ ಮಾಡಿದ್ರು ಅಂತ. ಯಾಕೆಂದರೆ ನೀವು ರೀಪ್ಲೇಸಬಲ್ ಪರ್ಸನಲ್ಲಿ, ನೀವು ಕತ್ತೆ ಥರ ದುಡ್ದು ನೀವು ಕಂಪ್ನಿನ ಡೆವಲಪ್ ಮಾಡಿದ್ದೀರಾ, ನಿಮ್ಮನ್ನು ನೀವು ಡೆವಲಪ್ ಮಾಡಿಲ್ಲ, ನಿಮ್ಮ ಸ್ಕಿಲ್ಸ್ನ ನೀವು ಡೆವಲಪ್ ಮಾಡಿಲ್ಲ. ಲೇ ಆಫಲ್ಲಿ ಏನಾಗುತ್ತೆ ಅಂದರೆ, ಓ ಇವನ್ ಥರ 4 ಜನ ನಾನು ಹಾಕೋಬೋದು ಅಂತ ಅವ್ರ ತಲೆಯಲ್ಲೂ ಇರುತ್ತೆ. ಅದಕ್ಕೆ ನಿಮ್ಮನ್ನ ಫಸ್ಟು ವಾಶ್ಔಟ್ ಮಾಡ್ತಾರೆ. ಬಟ್ ಯು ಹ್ಯಾವ್ ಟು ಮೇಕ್ ಶೂರ್ ದ್ಯಾಟ್ ಯು ಆರ್ ಇರ್ರಿಪ್ಲೇಸಬಲ್ ಇನ್ ಎನಿ ಕಂಪನಿ. ನಿಮ್ಮ ಸ್ಕಿಲ್ಸ್, ನಿಮ್ಮ ಒಂದು ಟ್ಯಾಲೆಂಟ್ ಹೆಂಗಿರಬೇಕು ಅಂದರೆ ಕಂಪ್ನಿಗೆ ನೀಡಿರಬೇಕು. ನಿಮಗೆ ಯಾವತ್ತೂ ಕಂಪ್ನಿದು ನೀಡಿರಬಾರ್ದು, ಕಂಪ್ನಿಗೆ ನಿಮ್ಮದು ನೀಡಿರಬೇಕು. ಯಾವಾಗ ಕಂಪ್ನಿಗೆ ನಿಮ್ಮದು ನೀಡಿರುತ್ತೆ ಆವಾಗ ನೀವು ಲೇ ಆಫಲ್ಲಿ ನಿಮ್ಮ ಹೆಸರು ಬರಲ್ಲ. ಬಟ್ ಯಾವಾಗ ನಿಮಗೆ ಕಂಪ್ನಿದು ನೀಡಿರುತ್ತಲ್ಲ ಅವಾಗ ನಿಮ್ಮನ್ನ ಕಿಕ್ಔಟ್ ಮಾಡ್ತಿರ್ತಾರೆ. ಸೊ ನೀವು ಕಂಪ್ನಿನ ಬೆಳೆಸೋದನ್ನು ಬಿಟ್ಟು ನಿಮ್ಮನ್ನು ಬೆಳೆಸಿ, ನಿಮ್ಮ ಸ್ಕಿಲ್ಸ್ನ ನೀವು ಬೆಳೆಸಿ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಟ್ಯಾಲೆಂಟ್ದು ಬೈ ಪ್ರಾಡಕ್ಟೇ ಕಂಪ್ನಿ ಗ್ರೋತ್ ಆಗೋದು.